ನಮಸ್ಕಾರ ಸ್ನೇಹಿತರೆ. ನಾವೆಲ್ಲ ಸಾಮಾನ್ಯವಾಗಿ ಊಟ ಮಾಡುವಾಗ ಹಿರಿಯರ ಒಂದು ಮಾತನ್ನು ಕೇಳಿರುತ್ತೇವೆ. ಅದೇನೆಂದರೆ ಊಟ ಮಾಡುವಾಗ ಮೇಲೇಳಬಾರದು ಎಂದು ಅಲ್ವಾ? ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ, ಯಾಕೆ ಮೇಲೇಳಬಾರದು ಎಂದು. ಇದಕ್ಕೆ ಭವಿಷ್ಯ ಪುರಾಣದಲ್ಲಿ ಒಂದು ಉಲ್ಲೇಖವಿದೆ. ಕೃತಾಯುಗದಲ್ಲಿ ಪುಷ್ಕರ ದ್ವೀಪದಲ್ಲಿ ಧರ್ಮವರ್ಧನ ಎಂಬ ವೈಶ್ಯ ವಾಸಿಸ್ತಾ ಇದ್ದ. ಈತ ಒಮ್ಮೆ ಭೋಜನ ಮಾಡುವಾಗ ಅನ್ನಂ ದೇಹಿ ಎನ್ನುವ ಮಾತನ್ನು ಕೇಳಿ ಮಾಡುತ್ತಿರುವ ಭೋಜನವನ್ನು ಬಿಟ್ಟು ಹೋಗಿ ನೋಡಿದಾಗ ಅಲ್ಲಿ ಯಾರೂ ಕಾಣಿಸಲಿಲ್ಲ. ಆತ ತಿರುಗಿ ಬಂದು ಬಿಟ್ಟು ಹೋಗಿದ್ದ ಊಟವನ್ನು ತಿಂದ ಸ್ವಲ್ಪ ಹೊತ್ತಿನಲ್ಲೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಯಿತಂತೆ. ಆತ ಭೋಜನ ಮಾಡುವಾಗ ಮಧ್ಯದಲ್ಲಿ ಎದ್ದು ಹೋಗಿ ಪುನಃ ಬಂದು ಭೋಜನ ಮಾಡಿದ್ದಕ್ಕೆ ಹಾಗೆ ನಡೆಯಿತೆಂದು ಭೋಜನದ ಸಮಯದಲ್ಲಿ ಯಾರೂ ಮೇಲೇಳರು. ಅಂದಿನಿಂದಲೂ ಈ ಆಚಾರ ನಡೆದು ಬಂದಿದೆ. ಸರಿ, ಇಲ್ಲಿ ವೈಜ್ಞಾನಿಕವಾಗಿ ವಿಮರ್ಶೆ ಮಾಡಿದಾಗ ಆತನ ಭೋಜನದ ತಟ್ಟೆಯಲ್ಲಿ ಯಾವುದೋ ಕ್ರಿಮಿಗಳು ವಿಷಜಂತುಗಳು ಬಿದ್ದು ತಿನ್ನುವ ಆಹಾರ ವಿಷವಾಗಿರಬಹುದು. ಇಂದಿನ ಕೆಲವು ಆಚಾರಗಳಲ್ಲಿ ವೈಜ್ಞಾನಿಕ ಸತ್ಯವೂ ಅಡಗಿರಬಹುದು. ಎಲ್ಲವನ್ನು ಬಿಡಿಸಿ ಹೇಳುವ ಸಮಯ ಇರದೇ ಇರಬಹುದು. ಆದ್ದರಿಂದ ಊಟ ಮಾಡುವಾಗ ಮೇಲೇಳಬಾರದು, ಕುಳಿತುಕೋ ಎಂದು ಹಿರಿಯರು ಹೇಳಿರುತ್ತಾರೆ ಅಷ್ಟೆ. ಅವರ ಮಾತುಗಳನ್ನು ಕೇಳಿದರೆ ನಮಗೇ ಒಳಿತು. 2 ನಿಮಿಷ ಬಿಟ್ಟು ಹೋದರೆ ಅಂಥ ದೊಡ್ಡ ಸಮಸ್ಯೆ ಏನೂ ಆಗಲಾರದು ಅಲ್ವಾ? ಬನ್ನಿ, ಹಿರಿಯರ ಮಾತುಗಳನ್ನು ಗೌರವಿಸೋಣ, ಪಾಲಿಸೋಣ. ಥ್ಯಾಂಕ್ ಯು.